ಆಗ್ಬೋದು, ಇನ್ಯಾವುದೋ ರಾಜಕೀಯದಲ್ಲಿ ಸ್ಥಾನಮಾನಗಳು ಕಡಿಮೆ ಆಗ್ತಾ ಇದೆ ಅದನ್ನೆಲ್ಲ ಬಲಗೈ ಸಮಾಜ ಕಿತ್ಕೊಂಡಿದೆ ಅಂತಕ್ಕಂಥದ್ದು ಅವರ ಆರೋಪ ಇಂದ ಒಂದು 30 ವರ್ಷಗಳಿಂದ ಇತ್ತು ಅದು. ಆದರೆ ವಾಸ್ತವಾಂಶ ಬಂದಾಗ 4,000 ವರದಿಗಳು ಬಂದಾಗ ನಾವು ಬರ್ತಕ್ಕಂಥ ಜನಸಂಖ್ಯೆಗೆ ಅನುಗುಣವಾಗಿ ನಾವು ಆ ಸ್ಥಾನಮಾನ ಪಡೆದಿಲ್ಲ ಅಂತಕ್ಕಂಥ ವರದಿನಲ್ಲಿ ತಮ್ಮೆಲ್ಲ ಪತ್ರಿಕೆಗಳ ಮಾಧ್ಯಮದಲ್ಲೂ ಬಿತ್ತರಿಸಿದೆ. ಆದರೆ ಸಂಪೂರ್ಣವಾಗಿ ಒಂದು 20 ಸ್ಥಾನಗಳ ಶಾಸಕ ಸ್ಥಾನಗಳು ತಗೊಂಡಿರ್ತಕ್ಕಂಥದ್ದು ಅದೇ. ಮತ್ತೆ ಉದ್ಯೋಗದಲ್ಲೂ ಅಷ್ಟೇ ಒಳ್ಳೊಳ್ಳೆ ಉದ್ಯೋಗದಲ್ಲಿರ್ತಕ್ಕಂಥವರೆಲ್ಲ ಸ್ಪರ್ಶ ಜಾತಿಗಳೇ. ಅದು ಹಿಂದೆ ಸುಪ್ರೀಂ ಕೋರ್ಟ್ ಹೇಳಿತ್ತು ತೆಗೀರಿ ಅಂತ. ಅದನ್ನು ಯಾಕೆ ರಾಜಕಾರಣಕ್ಕೋಸ್ಕರ ಆ ರಾಜ್ಯಗಳು ತೆಗಿಬೇಕಾಗಿತ್ತು. ಅವ್ರನ್ನ ತೆಗೆದು ನಿಜವಾದ ಅಸ್ಪೃಶ್ಯ ಜಾತಿಗಳಿಗೆ ಹಂಚಿದ್ರೆ ಇವತ್ತು ನಾವೆಲ್ಲರೂ ಕಚ್ಚಾಡ್ತಿರಲ್ಲ, ನಾವೆಲ್ಲರೂ ಇವತ್ತು ಅಣ್ಣ ತಮ್ಮಂದಿರಾಗಿ ನಾವು ಅದನ್ನು ಮೀಸಲಾತಿ ಎಲ್ಲರಿಗೂ ಕರೆಕ್ಟಾಗಿ ಸಮವಾಗಿ ಹಂಚಿಕೆ ಆಗ್ತಾ ಇತ್ತು. ಆದರೆ ಇವತ್ತು ಅವರು ಉದ್ಯೋಗದ ಪ್ರಬಂಧ ಸಂದರ್ಭಗಳಿರ್ಬೋದು, ರಾಜಕೀಯ ಸ್ಥಾನಮಾನಗಳು ಸೀಟ್ ಕೊಡೋ ಸಂದರ್ಭಗಳಿರ್ಬೋದು, ಈ ಅಸ್ಪೃಶ್ಯ ಜಾತಿಯ ಹೊರಗಿಟ್ಟೆ ಕೊಡ್ತಕ್ಕಂಥದ್ದು ಪ್ರತಿಯೊಂದು ಪಾರ್ಟಿನೂ ಪ್ರತಿ ಉದ್ಯೋಗದಲ್ಲೂ ಸಹ ಅದೇ ಥರ ಅನ್ಯಾಯ ಆಗ್ತಾ ಬರ್ತಾ ಇರೋದು. ಆದರೆ ಇವತ್ತೇನಾಗಿದೆ, ಎಡಗೈ ಸಮಾಜ ಯಾರನ್ನೂ ದೂಷಿಸ್ತಾ ಇಲ್ಲ. ಅದು ಸಪೋಸು ಗುಲ್ಬರ್ಗ ಒಂದು ಯೂನಿವರ್ಸಿಟಿ ಹೇಳಿದ್ರು, ವಲಯ ಸಮಾಜ 9 ಸ್ಥಾನ ತಗೊಂಡಿದೆ, 12 ಸ್ಥಾನ ತಗೊಂಡಿದೆ, ನಾವು 3 ಸ್ಥಾನ ಇದೆ. ಅದೇ ಬೇರೆ 27 ಸ್ಥಾನ ಇದೆ, ಗೋವಿ ನಮ್ಮನೆ 27 ಸ್ಥಾನ ತಗೊಂಡಿದೆ. ಅವ್ರನ್ನ ಅದನ್ನ ನೋಡ್ಕೊಳ್ಳೋಣ ಅಂತ ಅರುಣ್ ಲಾಯರ್ ಹೇಳ್ತಾರೆ. ಅದನ್ನ ಮುಂದೆ ನೋಡ್ಕೊಳ್ಳೋಣ, ಇವ್ರಿಗೆ 12 ಸ್ಥಾನ ಇದೆಯಲ್ಲ, ಅದು ಯಾಕೆ ಅವ್ರಿಗೆ ನಮ್ಮ ಮೇಲೆ ಕಂಡು ಬರ್ತಾ ಇದೆ, ನಮ್ಮ ಮೇಲೆ ಅಷ್ಟು ದ್ವೇಷ ಇದೆ ಮಾದಿಗ ಸಮಾಜಕ್ಕೆ ನಮ್ಗೆ ಗೊತ್ತಿಲ್ಲ. ನಾವು ಇದುವರೆಗೂ ಅವ್ರನ್ನ ಸಹೋದರರು ಅಂತ ಹೇಳ್ತಾ ಇದ್ವಿ. ನಾವು ಇದುವರೆಗೂ ಅವ್ರ ಮೇಲೆ ಯಾವತ್ತೂ ದ್ವೇಷ ಸಾಧಿಸಿಲ್ಲ. ನಮ್ಮ ಸಹೋದರರು ಅಂತ ಅವ್ರಿಗೆ ಎಲ್ಲಾದ್ರೂ ಅನ್ಯಾಯ ಆದ್ರೆ ಇಡೀ ರಾಜ್ಯದಲ್ಲಿ ಬದಲೆತ್ತಿದ್ದ ಬಲಗೈ ಸಮಾಜ ಅನ್ಯಾಯ ಇದೆ ಎಸ್ಸಿಗಳಿಗೆ ಇರ್ತಕ್ಕಂಥದ್ದ. ಬಟ್ ಅವರು ಆ ಥರ ಎತ್ತಿರಲಿಲ್ಲ. ಯಾವ ಸಮಾಜ ಅದಲ್ಲಾಗಿದೆ, ಬರೀ ಮಾದಿಗರಾಗಿದ್ರೆ ಮಾತ್ರ ಅವ್ರು ಮುಂದೆ ಬರ್ತಾ ಇದ್ರು. ಬಟ್ ನಾವು ಅದು ಅನ್ಕೋತಾ ಇರಲಿಲ್ಲ. ದಿನ ಚಾಮರಾಜನಗರ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಶಾಸಕರ ಮನೆ ಮುಂದೆ ಸಾಂಕೇತಿಕವಾಗಿ ಧರಣಿ ಮಾಡಿ ಅವರಿಗೆ ನಮ್ಮ ಸಮಾಜಕ್ಕೆ ಮತ್ತೆ ಶೋಷಿತ ಸಮಾಜ 101 ಜಾತಿಗೂ ನ್ಯಾಯ ಕೊಡಿಸಬೇಕು, ಸದನದಲ್ಲಿ ನೀವು ಮಾತನಾಡಬೇಕು ಅಂತೇಳಿ ಎಲ್ಲ ಶಾಸಕರ ಮನೆ ಮುಂದೆ ಕೃಷ್ಣಮೂರ್ತಿ ಇರ್ಬೋದು, ಕುಟ್ರನ್ ಶೆಟ್ಟರ್ ಇರ್ಬೋದು, ಗಣೇಶ್ ಪ್ರಸಾದ್ ಇರ್ಬೋದು, ಮಂಜುನಾಥ್ ಅವರು ಇರ್ಬೋದು, ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರ ಮನೆ ಮುಂದೆ ಧರಣಿಯನ್ನ ಮಾಡಿ ಅವರ ಮೆಮೊರಾಂಡಮ್ನ ಸಲ್ಲಿಸ್ತೇವೆ. ಸದನದಲ್ಲಿ ನೀವು ನಮ್ಮ ಒಳ ಮೀಸಲಾತಿ ವಿಚಾರದಲ್ಲಿ ಯಾವುದೇ ಸಮಾಜಕ್ಕೂ ಅನ್ಯಾಯ ಆಗಬಾರ್ದು, 101 ಸಮಾಜಕ್ಕೂ ನ್ಯಾಯ ಸಿಗಬೇಕು ಅಂತೇಳಿ ತಾವು ಸದನದಲ್ಲಿ ಮಾತನಾಡಿ ನ್ಯಾಯ ಕೊಡಿಸ್ಬೇಕು. ಈಗಾಗಿರ್ತಕ್ಕಂಥ ಬಿಂದುಗಳ ಲೋಪವನ್ನು ಸರಿಪಡಿಸಬೇಕು. ಮತ್ತು ಹೈಕೋರ್ಟ್ ಆದೇಶ ಮತ್ತು ಸುಪ್ರೀಂ ಕೋರ್ಟ್ ಆದೇಶಗಳೆಲ್ಲ ಬರೋ ತನಕ ವೆಯ್ಟ್ ಮಾಡಿ ಅದನ್ನು ಈಗಾಗಲೇ ತೀರ್ಮಾನ ಆಗಿರ್ತಕ್ಕಂಥ ಕ್ಯಾಬಿನೆಟ್ ತೀರ್ಮಾನನೇ ಅನುಷ್ಠಾನಗೊಳಿಸಬೇಕು. ಅದರಿಂದ 2022ರ ಮೀಸಲಾತಿಯನ್ನೇ ನೀವು ಮುಂದುವರಿಸಿಕೊಂಡು ಜಾರಿ ಮಾಡಬೇಕು. ಬಿಂದುಗಳೆಲ್ಲ ಸರಿಪಡಿಸಿ 101 ಜಾತಿಗಳು ಸಮಾನವಾಗಿ ನ್ಯಾಯ ಸಿಗೋ ತನಕ ನೀವು ನ್ಯಾಯ ಕೊಡಿಸಬೇಕು ಅಂತೇಳಿ ಎಲ್ಲ ಶಾಸಕರ ಮನ ಮುಂದೆ 7ನೇ ತಾರೀಕು ಶನಿವಾರ ದಿನ ಬೆಳಿಗ್ಗೆ 11 ಗಂಟೆಯಿಂದ ಎಲ್ಲರ ಮನ ಮುಂದೆ ಧರಣಿಯನ್ನು ಮಾಡಿ ಬಲಗೈ ಸಂಬಂಧಿತ ಜಾತಿಗಳ ಒಕ್ಕೂಟ ಎಲ್ಲರೂ ಧರಣಿ ಮಾಡಿ ಅವರ ಮೆಮೊರಾಂಡಮ್ನ ಸಲ್ಲಿಸ್ತಾ ಇದ್ದೀವಿ. ಅದರಿಂದ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸಮಾಜದ ಬಂಧುಗಳು, ಗಡಿಮನೆ ಕಟ್ಟೆಮನೆ ಯಜಮಾನರುಗಳು, ಚುನಾಯಿತ ಪ್ರತಿನಿಧಿಗಳು, ಗ್ರಾಮ ಪಂಚಾಯಿತಿ ಸದಸ್ಯರುಗಳು, ಚುನಾಯಿತ ಪ್ರತಿನಿಧಿಗಳು, ಸಂಘ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು, ಮತ್ತೆ ದಲಿತ ಸಂಘರ್ಷ ಸಮಿತಿ ಎಲ್ಲ ತರಹದ ಒಂದು ಸಂಘ ಸಂಸ್ಥೆಗಳು ಸಹ ಬಂದು ಭಾಗವಹಿಸಿ ಆ ಪ್ರತಿಭಟನೆ ಯಶಸ್ವಿಗೊಳಿಸಿ ಮಾನ್ಯ ಶಾಸಕರಿಗೆ ನೈತಿಕವಾಗಿ ಬಲನೆ ಸಿಗಬೇಕು, ಅಲ್ಲಿ ಹೋಗಿ ಸದನದಲ್ಲಿ ಮಾತನಾಡಿ ಸಮಾಜಕ್ಕೆ ನ್ಯಾಯ ಕೊಡಿಸಬೇಕು ಅಂತೇಳಿ ನಾವು ಆ ದಿನ ಅವ್ರ ಮನ ಮುಂದೆ ಒಳಗಡೆ ಧರಣಿಯನ್ನು ಮಾಡಿ ಅವ್ರ ಮೆಮೊರಾಂಡಮ್ ಸಲ್ಲಿಸ್ತಾ ಇದ್ದೇವೆ. ಅದರಿಂದ ಕುಮಾರ್ ಇರ್ಬೋದು, ಭಾಸ್ಕರ್ ಪ್ರಸಾದ್ ಇರ್ಬೋದು, ಇತರೆ ಸಂಘಟನೆಗಳಿರ್ಬೋದು, ಎಲ್ಲರೂ ಹೇಳ್ತಕ್ಕಂಥದ್ದು ಕೊಟ್ಟು ಮಾಡಿ ಅರುಣ್ ಕುಮಾರ್ ಹೇಳ್ತಾರೆ, ನಮಗೆ ಮೊಟ್ಟ ಮೊದಲ ವಲಯ ಸಮಾಜ ಅಂತಕ್ಕಂಥದ್ದು. ವಲಯ ಸಮಾಜದ ಮಂದಿರಗಳ ಮೇಲೆ ಮಾದೇವಪ್ಪ, ಎಚ್ ಸಿ ಮಾದೇವಪ್ಪ, ಪರಮೇಶ್ವರ್ ಮತ್ತೆ ಖರ್ಗೆ ಮೊನ್ನೆ ಸಭೆ ನಡೆದಿದೆ. ಅವರು ತಾವೆಲ್ಲ ಪತ್ರಿಕೆಯಲ್ಲಿ ನೋಡಿದಿರಿ, ಬಂದಿದೆ, ಮಾಧ್ಯಮದೆಲ್ಲ ಬಂದಿದೆ, ಸೋಷಿಯಲ್ ಮೀಡಿಯಾ ಸಿಕ್ಕಾಪಟ್ಟೆ ಹರಿದಾಡ್ತಾ ಇದೆ. ಅಲ್ಲಿ ಭಾಸ್ಕರ್ ಪ್ರಸಾದ್ ಅಂತಕ್ಕಂಥ ಒಬ್ಬ ಅನಾಗರಿಕ ಮಾತಾಡ್ತಾನೆ, ನಾವು ವಲಯ ಸಮಾಜ ಮುಂದೆ ಎಚ್ ಸಿ ಮಾದೇವಪ್ಪ ಯಾಕೆ ಗೆದ್ಬಿಡ್ತಾರೆ ನೋಡ್ತೀನಿ, ಪರಮೇಶ್ವರ್ ಯಾಕೆ ಗೆದ್ಬಿಡ್ತಾರೆ ನೋಡ್ತೀನಿ, ಖರ್ಗೆ ಯಾಕೆ ಗೆದ್ಬಿಡ್ತಾರೆ ನೋಡ್ತೀನಿ. ಖರ್ಗೆ ಅವರ ರಾಜಕಾರಣದ ವಯಸ್ಸು ಸಹ ಅದಕ್ಕೆ ಆಗಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರ ರಾಜಕಾರಣಕ್ಕೆ ಬಂದಂಥ ವಯಸ್ಸು ಸಹ ಅವ್ರಿಗಾಗಿಲ್ಲ. ಖರ್ಗೆ ಅಂತಕ್ಕಂಥ ಪದನ ಬಳಸ್ತಾರೆ. ಖರ್ಗೆ ಅದು ಯಾಕೆ ಗೆದ್ಬಿಡ್ತಾರ ನಾನು ನೋಡ್ತೀನಿ, ಅವ್ರನ್ನ ಸೋಲ್ಸೇ ತೀರಿಸ್ತೀವಿ. ಹಾಗಾದ್ರೆ ನಮ್ಮ ಸಮಾಜ ಹೇಗೆ ಕೆಟ್ಟು ಕೂತ್ಕೊತದ? ಅವ್ರಿಗಿಂತ ರಾಜ್ಯದಲ್ಲಿ ಜಾಸ್ತಿ ಇರ್ತಕ್ಕಂಥ ನಾವು ನಿಮ್ಮ ಮುನಿಯಪ್ಪ
ಶಿವಾಜಿನ ಗೆದ್ಬಿಡ್ತಾರಾ, ತಿಮ್ಮಪ್ಪನ ಗೆದ್ಬಿಡ್ತಾರಾ, ಅಥವಾ ಆಂಜನೇಯ ಗೆದ್ಬಿಡ್ತಾರಾ? ನಾವು ಚಾಲೆಂಜ್ ಮಾಡೇ ಮಾಡ್ತೀವಿ. ಅಲ್ಲಿ ನಿಂತ್ಕೊಳ್ಳೋದು ಎಸ್ ಸಿಗಳು ಯಾರು ನಿಂತಿರ್ತಾರಲ್ಲ, ನಿಮ್ಮನ್ನು ಸೋಲ್ಸೆ ತೀರಿಸ್ತೀವಿ. ಅದು ನಮಗೆ ಕೆಚ್ಚೇದೇ ಇಲ್ವಾ? ನಮ್ಗೆ ರಕ್ತಗತವಾಗಿ ಅಂಬೇಡ್ಕರ್ ರಕ್ತ ಇರೋದು ಒಂದು ವಲಯ ಸಮಾಜದಲ್ಲಿರ್ತಕ್ಕಂಥದ್ದು ರಕ್ತಗತ ಬಂದಿದೆ. ನೀವು ಅಂಬೇಡ್ಕರ್ ಒಪ್ಕೊಂಡೇ ಇಲ್ಲ, ಇವತ್ತು ಜೈ ಭೀಮ್ ಅಂತೀರಿ. ಅಲ್ಲಲ್ಲ, ಅವ್ರು ಜೈ ಭೀಮ್ ಆಮೇಲೆ ಜೈ ಮದಿಗ ಅಂತಕ್ಕಂಥದ್ದು. ಆದರೆ ನೀವು ಅದಕ್ಕೂ ಇದುವರೆಗೂ ನೀವು ಹಾಕೊಂಡಿರ್ತಕ್ಕಂಥದ್ದು